ಈ ಬಾರನ್ನೊಮ್ಮೆ ನೋಡ್ಕೊಂಬಿಡಿ. ಇದೇ ಬಾರು ಒಬ್ಬ ರಾಜಕೀಯ ಮುಖಂಡನ ಕೊಲೆಗೆ ಕಾರಣವಾದಂತಹ ಸ್ಥಳದಲ್ಲಿರುವಂತಹ ಬಾರು. ಈ ಬಾರ್ನ ಹೆಸರು RRR ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಂತ ಮುನಿಕೃಷ್ಣಪ್ಪ ಎಂಬವರ ಹೆಸರಿನ ಲೈಸೆನ್ಸ್ ಪಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಬಳಿ ಇರೋ ಈ ಬಾರು ಹಲವು ಸಮಸ್ಯೆಗಳ ಕಾರಣವಾಗಿದೆ ಅನ್ನುವಂಥ ಆರೋಪ ಈ ಬಾರ್ ಮೇಲಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ 100 ಮೀಟರ್ ದೂರದಲ್ಲಿರುವ ಈ ಬಾರು ತಮ್ಮನಾಯಕನಹಳ್ಳಿ ಗ್ರಾಮಕ್ಕೆ ಅಂಟಿಕೊಂಡಂತೆ ಇದೆ. ಈ ಗ್ರಾಮದಿಂದ ಪ್ರತಿನಿತ್ಯ ವಿದ್ಯಾರ್ಥಿಗಳು, ಮಹಿಳೆಯರು, ವೃದ್ಧರು ಇದೇ ಬಾರಿನ ಮುಂದೆಯೇ ಚಿಕ್ಕಬಳ್ಳಾಪುರ ಕಡೆಗೆ ಬರಬೇಕು. ಸಂಜೆ ವೇಳೆ ಮದ್ಯದ ಅಮಲ್ನಲ್ಲಿ ಅಸಭ್ಯವಾಗಿ ವರ್ತಿಸುವಂತಹ ಜನ ಈ ಬಾರ್ ಮುಂದೆ ಇರ್ತಾರೆ. ಮಹಿಳೆಯರು, ವಿದ್ಯಾರ್ಥಿಗಳಿಗೆ, ಗ್ರಾಮಸ್ಥರಿಗೆ ಈ ಬಾರ್ನಿಂದಾಗಿ ತುಂಬ ತೊಂದರೆ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇನ್ನು ಮೃತ ವೆಂಕಟೇಶ್ ಮಕ್ಕಳು ಸಂಸದ ಸುಧಾಕರ್ ಮುಂದೆ ಕಣ್ಣೀರಿಟ್ಟು ಈ ಬಾರ್ನಿಂದ ಉಂಟಾಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸರ್, RRR ಬಾರಿಂದ ನಮ್ಮ ಊರ ಜನಕ್ಕೆ ಮತ್ತು ಎಲ್ಲರಿಗೂ, ಆ ಗ್ರಾಮಸ್ಥರಿಗೆ ಎಲ್ಲರಿಗೂ ತುಂಬ ಕಷ್ಟ ಆಗಿದೆ. ಯಾಕಂದರೆ ರೋಡ್ ಮಧ್ಯೆ ಗಾಡಿಗಳಾಕಿ ಒಳಗಡೆ ಹೋಗಿ ಎಣ್ಣೆ ಹೊಡ್ಕೊಂಡು ಮತ್ತು ಆ ಗಾಡಿ ತೆಗ್ಸೋಕ್ಕೆ ನಾವು ಓಡಾಡೋಕ್ಕೆ ಕಷ್ಟ ಆಗಿರೋದ್ರಿಂದ ನಾವು ಅಲ್ಲಿ ಮಾತಾಡೋದಕ್ಕೆ ಸುಮ್ಮನೆ ಈ ಕುಡ್ಕೋರ್ ಮಧ್ಯದಲ್ಲಿ ಗಲಾಟೆ ಬೇಡ ಅಂತ ನಾವು ತಳ್ಕೊಂಡೇ ಬರ್ತಾಯಿದ್ವಿ. ಆದರೆ ಮೊನ್ನೆ ಒಂದು 3ನೇ ತಾರೀಕು ನಮ್ಮ ಚಿಕ್ಕಪ್ಪ ಅವ್ರಿಗೆ ಅಟ್ಯಾಕ್ ಮಾಡಿದ್ದಾರೆ. ಇದು ಬಾರ್ ಸಮಸ್ಯೆಯಿಂದನೇ ನಮ್ಮ ಚಿಕ್ಕಪ್ಪ ಅವ್ರನ್ನ ಕೊಲೆ ಮಾಡಿದ್ದಾರೆ. ಅದರಿಂದಾಗಿ ನಮಗೆ ಆ ಬಾರ್ ತೆರವುಗೊಳಿಸ್ಬೇಕು. ಡಾಕ್ಟರ್ ಸುಧಾಕರ್ ಸರ್ಗೂ ಬೆಳಗ್ಗೆ ಎಲ್ಲ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಹೇಳಿದ್ದಾರೆ ಈ ಥರ ಮಾಡ್ಕೊಡ್ತೀವಿ. ಗ್ರಾಮಕ್ಕೆ ಎಷ್ಟೊತ್ತರ ಇದೆ ಮಹಿಳೆಯರಿಗೆ ಓಡಾಡ್ತಿದ್ರು ಅದು ಒಂದು ಸುಮಾರು 200 ಮೀಟ್ರಲ್ಲೇ 2,000 3 ಸಾವಿರ ಮಹಿಳೆಯರು ಕೆಲಸ ಮಾಡ್ತಾರೆ. ಶೆಲ್ ಅಪೆರಲ್ಸ್ ಫ್ಯಾಕ್ಟ್ರಿ ಅಂತ, ಅದರಲ್ಲಿ ಮಹಿಳೆಯರು ಜಾಸ್ತಿ ಓಡಾಡ್ತಾರೆ. ಅದರಿಂದ ಅದು ನಮ್ಗೆ ತೊಂದರೆ ಆಗ್ತಾಯಿದೆ. ಬಾರಿ ಬಂದು ಗಲಾಟೆ ಮಾಡ್ತಾರೆ ಅಥವಾ ಅಲ್ಲೇ ಒಳಗಡೆ ಇರ್ತಾರೆ, ಹೊರಗಡೆ ಬಂದು ಕೂಡ ಮಾಡ್ತಾರೆ. ಹೊರಗಡೆನೂ ಬಂದು ಗಲಾಟೆ ಮಾಡ್ತಾರೆ. ಗಾಡಿಗಳಲ್ಲಿ ರೋಡಲ್ಲಿ ಹಾಕ್ಕೊಂಡು ಕುಡಿತಾರೆ. ಅದರಿಂದಾಗಿ ನಾವು ಓಡಾಡೋದು ತುಂಬ ಸಮಸ್ಯೆ ಆಗಿದೆ. ಈಗ ಗ್ರಾಮಸ್ಥರು ರೋಡಿಂದ ನೀವು ನಡ್ಕೊ ಬರ್ತಾರೆ ತುಂಬ ಜನ. ಹೌದು, ಮಹಿಳೆಯರು ಕೂಡ ಬರ್ತಾ ಇರ್ತಾರೆ. ಅವರು ತುಂಬ ಭಯ. ಅದರಿಂದಾಗಿ ಸುಮಾರು ಜಾಸ್ತಿ ಜನ ಹೇಳ್ತಾ ಇದ್ದಾರೆ ಈಗ ನಮ್ಗೆ ತೊಂದರೆ ಅಂತ. ಮಹಿಳೆಯರು ಓಡಾಡೋದಕ್ಕೆ ಭಯ ಪಡ್ತಾರೆ. ಅದರಿಂದಾಗಿ ತಿರುವು ಮಾಡಬೇಕು ಅಂತ ನಾವು ಡಾಕ್ಟರ್ ಸುಧಾಕರ್ ಸರ್ಗೂ ಬೆಳಗ್ಗೆ ಮನವಿ ಮಾಡ್ಕೊಂಡಿದ್ದೀವಿ. ಇನ್ನು ತಮ್ಮನಾಯಕನಹಳ್ಳಿ ಗ್ರಾಮದ RRR ಬಾರ್ನಲ್ಲಿ 3 ತಿಂಗಳ ಹಿಂದೆ ನಡೆದ ಗಲಾಟೆಯಲ್ಲಿ ಚಿಗುರು ಮೀಸೆಯ ಧನಂಜಯ್, ಸತೀಶ್ ಅನ್ನೋಂಥ ಯುವಕರಿಗೆ ವೆಂಕಟೇಶ್ ಬುದ್ಧಿ ಹೇಳಿ 2 ಏಟು ಹಾಕಿದ್ರು ಅಂತ ದ್ವೇಷ ಬೆಳೆಸ್ಕೊಂಡಿದ್ರು. ಇದೇ ಯುವಕರು ಹೊಂಚು ಹಾಕಿ ಕೊಲೆಗೈದಿದ್ದಾರೆ ಅನ್ನುವಂಥ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಸಂಸದ ಡಾಕ್ಟರ್ ಕೆ ಸುಧಾಕರ್ RRR ಬಾರ್ಗೆ ನನ್ನ ಅವಧಿಯಲ್ಲಿ ಲೈಸೆನ್ಸ್ ಕೊಟ್ಟಿರಲಿಲ್ಲ, ಆದರೆ ಇತ್ತೀಚೆಗೆ ಲೈಸೆನ್ಸ್ ಪಡೆದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬಾರ್ ನಡೆಸ್ತಾ ಇದ್ದಾರೆ. ಈ ಬಾರ್ನ ಪಕ್ಕದಲ್ಲೇ ಪ್ರೈವೇಟ್ ಕಂಪನಿಗಳಿದ್ದು ಅಲ್ಲಿಗೆ ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಕೆಲಸ ಮಾಡಲು ಬರ್ತಾರೆ. ಇನ್ನು ಇಲ್ಲಿಂದ ಮದ್ಯಪಾನರಾಗಿ ಬರುವಂತಹ ವ್ಯಕ್ತಿಗಳಿಂದ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ. ಆ ಊರಿನ ಗ್ರಾಮಸ್ಥರು ತುಂಬ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಈ ಬಾರಿಂದ ಗಲಾಟೆಯಾಗಿ ಈಗಾಗಲೇ ಒಂದು ಹತ್ಯೆ ಕೂಡ ಆಗಿದೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಪಣ ತೊಟ್ಟಂತೆ ಕಾಣ್ತಾ ಇದ್ದು ಜಿಲ್ಲಾಧಿಕಾರಿ ಮತ್ತು ಅಬ್ಕಾರಿ ಅಧಿಕಾರಿಗಳ ಜೊತೆ ಮಾತನಾಡಿ ತೆರವಿಗೆ ಸೂಚನೆ ನೀಡಿದ್ದಾರೆ. ನೋಡಿ, ನೀವು ಬೇಕಾಬಿಟ್ಟು ಮದ್ಯದ ಅಂಗಡಿಗಳಿಗೆ ಪರವಾನಗಿ ಕೊಡ್ತಾನೆ ಇರ್ತೀರಿ. ನೋಡಿ, ಮೊನ್ನೆ ಮರ್ಡ್ರು ನಮ್ಮ ಇಡೀ ಇತಿಹಾಸದಲ್ಲಿ ಆಗಲಿಲ್ಲ. ಈ ಬಾರಲ್ಲಿ ನಡೆದಂಥ ಘಟನೆಗಳಿಂದಾನೇ ನಾನಿರೋವರೆಗೂ ಆ ಬಾರ್ ಮಾಡಕ್ಕೆ ಬಿಟ್ಟಿರಲಿಲ್ಲ ತಮ್ಮನಾಯಕನಹಳ್ಳಿ. ಅದು ಎದುರಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಮಹಿಳೆಯರು 2-3 ಸಾವಿರ ಜನ ಮಹಿಳೆಯರು ಹೋಗ್ತಾರೆ. 50 ಮೀಟ್ರಲ್ಲಿ ನೀವು ಬಾರ್ ಪರವಾನಗಿ ಕೊಡ್ತೀರಿ. ಹೆಂಗ್ರಿ ಈ ಥರ ಮಾಡಿದ್ರೆ ಸರ್ಕಾರಗಳು ಜನರು ಆರೋಗ್ಯನ ಕಾಪಾಡೋದ, ಜನರನ್ನು ಉಳಿಸೋದ, ಅಥವಾ ಜನರನ್ನ ಏನು ಮಾಡಬೇಕು ಅಂತ ಹೊರಟಿದೆ ಈ ಸರ್ಕಾರ? ನಾನು ಇರೋವರೆಗೂ ಮೊನ್ನೆ ನಿಮ್ಗೆ ಗೊತ್ತಾಯ್ತಾ ಮರ್ಡರ್ ಆಗಿದ್ದು? ಭೀಕರವಾದಂಥ ಒಂದು ಮರ್ಡರ್ ಆಯ್ತಲ್ಲ ತಮ್ಮನಾಯಕನಹಳ್ಳಿ ಗೇಟಲ್ಲೇ ಮಾಡಿದ್ದಾರೆ. ಆ ಗೇಟಲ್ಲೇ ಇದಿದೆ, ಏನೋ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಒಂದು 3-4 ಸಾವಿರ ಜನ ಮಹಿಳೆಯರು ಮಾತ್ರ ಹೋಗ್ತಾರಲ್ಲ ಉದ್ಯೋಗ. ಜಸ್ಟ್ ಆಪೋಸಿಟ್ ಬಾರ್ ಮಾಡ್ತಾರೆ. ಅದೆಲ್ಲ ಕೂಡ ಬಾರ್ನಿಂದ ಆಗಿರೋದು. ನಾನು ಇರೋವರೆಗೂ ಕೂಡ ಬಾರ್ ಓಪನ್ ಮಾಡೋಕ್ಕೆ ಬಿಡಲಿಲ್ಲ. ಬಾರ್ ಎಲ್ಲಿದೆ ಅಂದರೆ ಜಸ್ಟ್ ಆಪೋಸಿಟ್ ಗಾರ್ಮೆಂಟ್ ಫ್ಯಾಕ್ಟ್ರಿ. ಒಂದು 3,000 ಮಹಿಳೆಯರು ಹೋಗ್ತಾರಲ್ಲಿ. ನಾನು ಇಷ್ಟೊತ್ತು ಎಕ್ಸೈಸ್ DC ಮಾತಾಡ್ತಾ ಇದ್ದೆ, ನೋಡ್ರಿ ನೀವು ಮಾಡೋ ಅವಾಂತರಗಳು ಯಾವ ಥರ ಆಗ್ತದೆ. ಈಗ ನೋಡಿ, ಅವ್ರ ಮಕ್ಕಳಿಬ್ಬರೂ ನನ್ನ ಹತ್ರ ಬಂದಿದ್ದಾರೆ. ಈ ಬಾರಿಂದನೇ ನಾವು ತಂದೆನ ಕಳ್ಕೊಂಡಿದ್ದೀವಿ. ಅದಕ್ಕೆ ಅವ್ರ ಹತ್ರ ಒಂದು ಲೆಟ್ರು, ಆ ಗಾರ್ಮೆಂಟ್ ಲೆಟ್ರು ಎಲ್ಲ ಹಾಕಿ ನಿಮಗೆ ಕಳಿಸ್ಕೊಡ್ತೀನಿ. ಇದರದ್ದು ಏನಾದರೂ ಮಾಡಿ ಸ್ಟ್ರಾಂಗಾಗಿ ತೆಗೆಸ್ಬಿಡಿ ಅದನ್ನು ಅಲ್ಲಿಂದ.
ತಮ್ಮನಾಯಕನಹಳ್ಳಿಯಲ್ಲಿ ಆ ಗೇಟ್ನಲ್ಲಿ ನಾನು ಆಡಳಿತದಲ್ಲಿ ಇರೋವರೆಗೂ ಕೂಡ ಹಿಂದೆ ಆ ಬಾರು ಏನು ಅವರು ಎಸ್ಟಾಬ್ಲಿಷ್ ಮಾಡಬೇಕು, ಬಾರನ್ನ ತೆರಿಬೇಕು ಅಂತ ಪ್ರಯತ್ನ ಮಾಡಿದರು. ಆ ಪ್ರಯತ್ನಕ್ಕೆ ನಾನು ಅವಕಾಶ ಕೊಟ್ಟಿರಲಿಲ್ಲ. ಆ ಬಾರು ಅಲ್ಲಿ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಯಾವಾಗ ಇಲ್ಲ ಆ ಬಾರು ಅಲ್ಲಿ ತಂದಿದ್ದಾರೆ, ಆ ಬಾರು ಎದುರಲ್ಲೇ ಒಂದು 3,000ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಕೆಲಸ ಮಾಡ್ತಾ ಇರತಕ್ಕಂಥ ಗಾರ್ಮೆಂಟು ಫ್ಯಾಕ್ಟ್ರಿ ಇದೆ. ಮತ್ತು ಆ ಗ್ರಾಮದ ಎಂಟೈರ್ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಬಾರ್ ಬೇಡ ಅಂತ ಹೇಳಿದ್ದಾರೆ. ಇದೇ ಬಾರ್ನಲ್ಲಿ 3-4 ತಿಂಗಳ ಹಿಂದೆ ಇದೇ ವೆಂಕಟೇಶ್ ಯಾರು ಮರ್ಡರ್ ಆಗಿದ್ದಾರೆ, ಅವರು ಮತ್ತು ಈ ಮರ್ಡರ್ ಮಾಡಿರೋರ ಮಧ್ಯೆ ಘರ್ಷಣೆ ಆಗುತ್ತೆ. ಇದಾದಮೇಲೂ ಕೂಡ ಪೊಲೀಸ್ನವರು ಎಚ್ಚರಿಕೆಯನ್ನು ವಹಿಸಿಲ್ಲ. ಹಿಂಗಾಗಿದೆಯಲ್ಲ, ಅವರಿಬ್ಬರನ್ನೂ ಕರೆಸಿ ನೋಡ್ರಿ, ಇದು ಈ ಥರ ಆಗಬಾರ್ದು, ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಇದು. ತಕ್ಷಣ ಪೊಲೀಸ್ನವರು ಕರೆಸಿ ಸ್ಥಳೀಯ SI ಆಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ತರಿಸಿ, DYSP ಆಗಲಿ ಕರೆಸಿ ಅವರಿಗೆ ಮುಚ್ಚಳಿಕೆಯನ್ನು ಬರ್ಸ್ಕೊಂಡು, ಎರಡೂ ಕಡೆ ಇರೋರಿಗೆ ಮುಚ್ಚಳಿಕೆಯನ್ನು ಬರ್ಸ್ಕೊಂಡು, ಈ ರೀತಿಯಲ್ಲಿ ಆದರೆ ಮತ್ತೆ ನಾವು ಕೇಸ್ ಬುಕ್ ಮಾಡಿ ನಿಮ್ಮ ಮೇಲೆ ಒಂದು ರೌಡಿ ಶೀಟ್ರ್ ಅಂತ ಮಾಡ್ತೀವಿ ಅಂತ ಏನೋ ಒಂದು ಭಯ ಹಿಡಿಸಿ ಅವ್ರಿಗೆ ಮಾಡಿದ್ದಿದ್ರೆ ಈ ಮರ್ಡರ್ ಆಗ್ತಾ ಇರಲಿಲ್ಲ, ಮರ್ಡರ್ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಆ ಬಾರ್ ಇದ್ದಿದ್ರೆ ಇದು ಸಮಸ್ಯೆ ಆಗ್ತಾ ಇರಲಿಲ್ಲ. ಪಂಚಾಯಿತಿ ಬೇಡ ಅಂತ ಹೇಳುತ್ತೆ, ಗಾರ್ಮೆಂಟ್ ಫ್ಯಾಕ್ಟ್ರಿ ಬೇಡ ಅಂತ ಹೇಳ್ತಾ ಇದ್ದಾರೆ, ಆ ಊರಿನ ಜನ ಬೇಡ ಅಂತ ಇದ್ದಾರೆ, ಮತ್ತು ಬಾರ್ ಯಾರಿಗೋಸ್ಕರ ತೆಗೆದಿದ್ದೀರಿ? ಅಧಿಕಾರಿಗಳು ಹಣಕಾಸು, ಆಡಳಿತ ವರ್ಗ ಹಣಕ್ಕೋಸ್ಕರ ಮಾಡಿದ್ದೀರಿ. ಆದರೆ ಈ ರೀತಿ ಅಮಾಯಕ ಜನರ ಪ್ರಾಣ ಕಣ್ಣು ಮುಂದೆ ಹೋಗ್ತಾ ಇದೆ. ಬಡವರು, ಯುವಕರು, ಮಕ್ಕಳು ಎಲ್ಲರ ಜೀವನ ಕೂಡ ಅನಾಥ ಆಗ್ತಾಯಿದೆ. ಅದಕ್ಕೆ ತಕ್ಷಣ SP ಅವರು, DC ಅವರು, ಎಕ್ಸೈಸ್ DC ಅವರು ಕ್ರಮ ತಗೋಬೇಕು. ಈ ಬಾರ್ನ ತಕ್ಷಣ ತಮ್ಮನಾಯಕನಹಳ್ಳಿಯಿಂದ ತ್ರಿಬಲ್ R ಬಾರ್, ಅದನ್ನು ತಕ್ಷಣ ಶಿಫ್ಟ್ ಮಾಡಬೇಕು, ಇಲ್ಲ ಅದನ್ನು ಬಂದ್ ಮಾಡಬೇಕು. ಇದು ನಮ್ಮ ಆಗ್ರಹ. ಒಟ್ಟಾರೆ ತಮ್ಮನಾಯಕನಹಳ್ಳಿ ಬಳಿ ಇರುವ RRR ಬಾರ್ನಿಂದ ಸಾವಿರಾರು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದು, ಮುಂಭಾಗದಲ್ಲೇ ಇರುವ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಇದೆ, ಅಲ್ಲಿಗೆ ಮಹಿಳೆಯರೇ ಹೆಚ್ಚಾಗಿ ಬರೋದ್ರಿಂದ ಇದೀಗ ಅಲ್ಲಿ ಕೆಲಸ ಮಾಡಲು ಭಯಭೀತರಾಗಿದ್ದಾರೆ. ಆದ್ದರಿಂದ ಮತ್ತೊಂದು ಅನಾಹುತ ಆಗುವ ಮುನ್ನ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಂಡ್ರೆ ಉತ್ತಮ. ಇಲ್ಲವಾದರೆ ಅಧಿಕಾರಿಗಳು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರ್ತಾ ಇರುವಂಥ ಮಾತಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.